ಆ ಬ್ಲಾಕ್ ಸ್ಕಾರ್ಪಿಯೋ ಕಾರಲ್ಲಿ ಅಷ್ಟು ಜನ ಜಸ್ಟ್ ಒಂದು ರೀಲ್ ಮಾಡೋದಕ್ಕೋಸ್ಕರ ಸ್ಪೀಡ್ ಆಗಿ ಹೋಗಿ ಆ ಹುಡುಗನ ಗುದ್ದಿ ಹುಡುಗನೇ ಒಂದೊಂದು ರೂಪಾಯಿನೂ ಕುಡಿಸ್ದಂಗೆ ಅವ್ನಿಗೆ ಎಲ್ಲ ಖರ್ಚು ಮಾಡಿ ನನಗಿರೋ ಒಬ್ಬನೇ ಮಗ ಗುದ್ದಿದ ಸ್ಪೀಡಿಗೆ ಆ ಹುಡುಗ ಅಲ್ಲಿಂದ 10-20 ಅಡಿ ಮುಂದೆ ಹೋಗಿ ಬೀಳ್ತಾನೆ. ಸ್ಪೋರ್ಟ್ಸ್ ಬೈಕ್ ಇತ್ನಿ ಭಾರಿ ಬೈಕ್ 3 ಟುಕಡೆ हो रखे थे. ಒಂದು ಬ್ಲಾಕ್ ಸ್ಕಾರ್ಪಿಯೋ ಕಾರಲ್ಲಿ 4-5 ಜನ ಹುಡುಗರು ಕುತ್ಕೊಂಡು ತುಂಬಾ ಸ್ಪೀಡ್ ಆಗಿ ಹೋದ್ರೆ ಒಂದು ಒಳ್ಳೆ ರೀಲ್ ಆಗುತ್ತೆ, ಒಂದು ಒಳ್ಳೆ ವಿಜುವಲ್ ಸಿಗುತ್ತೆ ಅಂತ ಹೇಳಿ ತುಂಬಾ ಸ್ಪೀಡ್ ಆಗಿ ಕಾರಲ್ಲಿ ಹೋಗ್ತಿರ್ತಾರೆ. ಡೆಲ್ಲಿ ಸೆಕ್ಟರ್ 11 ಅಲ್ಲಿ ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇದ್ರೆ ಒಂದು ಬಸ್ ಅಡ್ಡ ಬರುತ್ತೆ, ಅದನ್ನ ಓವರ್ಟೇಕ್ ಹೊಡೆಯಕ್ಕೆ ಅಂತ ಹೋದ್ರೆ ಅಲ್ಲಿಂದ ಒಬ್ಬ ಹುಡುಗ ಬಂದ್ಬಿಡ್ತಾನೆ ಸಡನ್ ಆಗಿ. ಆ ಬ್ಲಾಕ್ ಸ್ಕಾರ್ಪಿಯೋ ಕಾರ್ ಗುದ್ದಿದ ಸ್ಪೀಡಿಗೆ ಆ ಹುಡುಗ ಅಲ್ಲಿಂದ 10-20 ಅಡಿ ಮುಂದೆ ಹೋಗಿ ಬೀಳ್ತಾನೆ. Now a mother's anguished plea for justice is gaining attention in Delhi after a tragic claim the life of a 23-year-old. ಒಂದೊಂದು ರೂಪಾಯಿನೂ ಕೂಡಿಸ್ದಂಗೆ ಅವನಿಗೆ ಎಲ್ಲ ಖರ್ಚು ಮಾಡಿ ನನಗಿರೋ ಒಬ್ಬನೇ ಮಗ, ಆ ದುಡ್ಡಿನಲ್ಲಿ ಕೂಡ ಅವನ್ನ ಫಾರಿನ್ ಕಳಿಸ್ಬೇಕು, ಓದಿಸಿ ಅಲ್ಲೇ ಓದ್ಕೊಳ್ಳಿ ಅಲ್ಲೇ ಇರ್ಲಿ ಅಂತ ಹೇಳ್ತಿದ್ರು ಅಂತೆ. ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿ, ನಿಮ್ಮ ಮನೇಲಿ ಆಗ್ತಾರೆ ಯಾರಿಗಾರು ಆಗಿದ್ರೆ ನೀವು ಯಾವ ಸಿಚುವೇಶನ್ ಹೇಳ್ತೀರಾ ಅಂತ. ಸೆಕ್ಟರ್ 11 ಹತ್ರ ಒಂದು ಆಕ್ಸಿಡೆಂಟ್ ಆಗಿದೆ, ಬೈಕ್ ಬಿದ್ದಿದೆ, ಆ ಬೈಕ್ ರಿಜಿಸ್ಟರ್ ಆಗಿರೋ ನಂಬರ್ ಇಂದ ನಿಮ್ಗೆ ಕಾಲ್ ಮಾಡ್ತಿದೀವಿ ಅಂತ. ಆಕ್ಸಿಡೆಂಟ್ ಆಗಿದೆ, ನಿಮ್ ಮಗ ಸತ್ತೋಗಿದ್ದಾನೆ ಅಂತ ಒಂದು ಕಾಲ್ ಬರುತ್ತೆ. ಆ ಹುಡುಗ ನೋಡಕ್ ಹೇಗಿದ್ದಾನೆ ಹೆಂಗಿದ್ದಾನೆ ಅಂತ ಕೇಳಿದಾಗ ಹುಡುಗ ಸಣ್ಣಕ್ಕಿದ್ದಾನೆ ಅಂತ ಹೇಳಿದಾಗ ಜೋರಾಗಿ ಸ್ಟಾರ್ಟ್ ಮಾಡ್ತಾರಂತೆ. और उसका रजिस्ट्रेशन जिस मोबाइल नंबर से वो मेरे बच्चे का नंबर था, मुझे कॉल आता है और वो बोलते हैं कि जिस बच्चे की बाइक है वो ऑन द स्पॉट हमें एक डेड. ಸೊ ಆ ಪರ್ಟಿಕ್ಯುಲರ್ ಲೊಕೇಶನ್ಗೆ ಅಲ್ಲಿಗೆ ಹೋಗೋದಕ್ಕೆ ಅವ್ರಿಗೆ ಲೇಟ್ ಆಗತ್ತೆ ಅಂತ ಅಕ್ಕಪಕ್ಕದಲ್ಲಿ ಇದ್ದಂತ ರಿಲೇಟಿವ್ಸ್ಗೆ ಫಸ್ಟ್ ಕಾಲ್ ಮಾಡಿ ಅಲ್ಲಿಗೆ ಹೋಗಿ ಅಂತ ಹೇಳ್ತಾರೆ. ಅದು ಕೆಳಗಡೆ ಅವ್ರ ಆಫೀಸ್ ಕೊಲೀಗ್ ಕೂಡ ಇರ್ತಾನೆ, ಅವ್ರಿಗೂ ಕೂಡ ಅಲ್ಲಿ ಹೋಗಕ್ಕೆ ಇನ್ಫಾರ್ಮ್ ಮಾಡ್ತಾರೆ. ಇವ್ರಿಗಿಂತ ಒಂದು 5 ನಿಮಿಷಕ್ಕೆ ಮುಂಚೆನೆ ಅವರೆಲ್ಲ ಹೋಗಿ ಅಲ್ಲಿ ರೀಚ್ ಆಗಿರ್ತಾರಂತೆ. ಓಡೋಗಿ ಅಲ್ಲಿ ನೋಡಿದ ತಕ್ಷಣ ಅಲ್ಲಿ ಏನ್ ನೋಡ್ತಾರಂತೆ ಅಂದ್ರೆ ಒಂದು ಆಂಬುಲೆನ್ಸ್ ನಿಂತಿರುತ್ತಂತೆ, R15 ಒಂದು ಬೈಕ್ ಇರುತ್ತೆ, ಅದು 3 ಭಾಗ ಬಿದ್ದಿರುತ್ತಂತೆ. सामने मेरा बच्चा, उसकी बाइक के 3 टुकड़े, स्पोर्ट्स बाइक इतनी भारी बाइक है 3 टुकड़े हो रखे थे. मेरा बच्चा रोड पे पड़ा था. ಆಂಬುಲೆನ್ಸ್ ಇತ್ತಂತೆ, ಬಟ್ ಆ ಹುಡುಗನ ಇನ್ನೂ ಒಳಗೆ ಎತ್ಕೊಂಡಿಲ್ಲ. मेरे जाने के 10 मिनट बाद उसको उठा के एम्बुलेंस में डाल के उसको पैकेट में मुंह बंद कर दिया. इंदिरा गांधी में उसको लेके ಅದಾದ್ಮೇಲೆ ಅವರು ಹೇಳ್ತಾ ಇದಾರಂತೆ, ನಾವು ಬಾಡಿ ತಗೊಂಡು ಪ್ರೈವೇಟ್ ಹಾಸ್ಪಿಟಲ್ ತಗೊಂಡು ಹೋಗ್ತೀನಿ, ಅಟ್ಲೀಸ್ಟ್ ಒಂದೇ ಒಂದು ಚಾನ್ಸ್ ಇದ್ರು ಕೂಡ ನಾನು ಹುಡುಗನ ನನ್ನ ಮಗನ ಬದುಕಿಸ್ಕೋತೀನಿ ಅಂತ. ಗೌರ್ಮೆಂಟ್ ಹಾಸ್ಪಿಟಲ್ ಬಗ್ಗೆ ಕೂಡ ಗೊತ್ತು, ಅಲ್ಲಿ ಸರಿಯಾಗಿ ಟ್ರೀಟ್ಮೆಂಟ್ ಕೊಡೋದಿಲ್ಲ. ನನ್ನ ಮಕ್ಳಿಗೋಸ್ಕರ ನಾನು ಕಷ್ಟಪಟ್ಟು ಸೇವ್ ಮಾಡಿರೋ ಅಷ್ಟು ದುಡ್ಡನ್ನ ಕೂಡ ಚೆನ್ನಾಗಿರ್ಲಿ, ಒಂದು ಸೊಸೈಟಿಲಿ ಒಂದು ಒಳ್ಳೆ ಹೆಸರು ಬರ್ಲಿ ಅಂತ ಮಾಡಿದೀನಿ ಅಂತ ಹೇಳ್ತಾರಂತೆ. ನನ್ನ ಮಗನ ನಾನು ಒಂದು ಪ್ರೈವೇಟ್ ಹಾಸ್ಪಿಟಲ್ ತಗೊಂಡು ಹೋಗ್ತೀನಿ ಅಂತ ಎಷ್ಟೇ ಕೇಳಿದ್ರು ಕೂಡ ಆ ಆಂಬುಲೆನ್ಸ್ ಇಂದಿರಾ ಗಾಂಧಿ ಹಾಸ್ಪಿಟಲ್ಗೆ ಹೋಗುತ್ತೆ, ಒಂದು ಗೌರ್ಮೆಂಟ್ ಹಾಸ್ಪಿಟಲ್ಗೆ. ಅವರು ಅಲ್ಲಿ ರೀಚ್ ಆದ್ಮೇಲೆ ಕೂಡ ಅವರು ಕಿರ್ಚಾ ಇರ್ತಾರೆ, ನಾನು ಕೊಟ್ಬಿಡಿ ನನ್ನ ಬಾಡಿನ, ನನ್ನ ಮಗನ ಬಾಡಿನ, ನಾನು ಒಂದ್ಸಲ ಏನಾದ್ರು ಟ್ರೈ ಮಾಡ್ತೀನಿ, ಏನೋ ಒಂದ್ ಚಾನ್ಸ್ ಇದ್ರು ಕೂಡ ನಾನು ನನ್ನ ಮಗನ ಬದುಕಿಸ್ಕೋತೀನಿ, ನಾನು ಪ್ರೈವೇಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ಅಂತ ಎಷ್ಟೇ ಕೂಗಾಡೋದು ಎಷ್ಟೇ ಕಿರ್ಚಿದ್ರು 4 ಗಂಟೆ ತನಕ ಅವ್ರನ್ನ ಕಾಯಿಸಿ ಬಾಡಿನ ಒಳಗಡೆ ತಕೊಂಡೋಗಿ ಮತ್ತೆ ಹೆಂಗ್ ಒಳಗೆ ತಕೊಂಡೋದ್ರು ಹಂಗೆ ಆಚೆ ತಕೊಂಡ್ಬಂದು ಅವ್ರಿಗೆ ತೋರಿಸ್ತಾರಂತೆ. ಇನ್ನು ಈ ಆಕ್ಸಿಡೆಂಟ್ ಬಗ್ಗೆ ಅವ್ರು ಇನ್ನೊಂದರ ಹೇಳ್ತಾರೆ, ಯಾವ ಹುಡುಗ ಅವ್ನ ಆಕ್ಸಿಡೆಂಟ್ ಮಾಡಿದ್ನಲ್ಲ ಅವ್ರ ಮಕ್ಳ ಹೆಸರಾಗ್ಲಿ ಆ ಹುಡುಗನ ಹೆಸರಾಗ್ಲಿ ನ್ಯೂಸ್ ಅಲ್ಲಿ ಆಗ್ಲಿ ಆಚೆಗೆ ಬರೋದಿಲ್ಲ, ಮೈನರ್ ಆಗಿರೋದ್ರಿಂದ. ಅಂಡ್ ಅಷ್ಟೆಲ್ಲ ಆದ್ಮೇಲೆ ಅವರು ಕೇಳ್ತಾರೆ, ಆ ಒಬ್ಬ ಮೈನರ್ ಹುಡುಗ ಆದ್ಮೇಲೆ ಅವನಿಗೆ ಲೈಸೆನ್ಸ್ ಇಲ್ಲ ಅಂದ್ಮೇಲೆ ಹುಡುಗ ಮೇಲೆ 13 ಕೇಸ್ಗಳು ಹೆಂಗಿದೆ, ಆ ಕಾರ್ ಮೇಲೆ ಓವರ್ ಸ್ಪೀಡಿಂಗ್ ಮೇಲೆ ಇದೆಯಂತೆ, ಆದ್ರೂ ಹುಡುಗ ರೋಡ್ ಮೇಲೆ ಹೆಂಗ್ ಓಡಾಡ್ತಾವನೆ, 13 ಕೇಸ್ ಆಗಿರೋ ಕೂಡ ಅವ್ನು ಹೆಂಗ್ ಗಾಡಿ ಓಡ್ಸಕ್ ಬಿಟ್ಟಿದ್ದಾರೆ ಅಂತ. ಈ ತರ ದುಡ್ಡಿರೋರು ಅಥವಾ ಶ್ರೀಮಂತರು ಮಕ್ಳುಗಳು ಆಕ್ಸಿಡೆಂಟ್ ಮಾಡಿ ತಪ್ಪಿಸ್ಕೊಂಡಿರೋದೇನು ಹೊಸ ಕೇಸ್ ಏನಲ್ಲ. ಫಸ್ಟ್ ಒಂದು ನೋಡಿದ್ವಿ ನಾವು, ಒಂದು ಪೋರ್ಷೆ ಕಾರಲ್ಲಿ ಆಕ್ಸಿಡೆಂಟ್ ಆಗಿ ಫುಟ್ಬಾಲ್ ಅಲ್ಲಿ ನಡ್ಕೊಂಡು ಹೋಗ್ತಿರೋರಿಗೆ ಗುದ್ಬಿಟ್ಟು ಹುಡುಗನ ಅರೆಸ್ಟ್. ಈಗ ಅದೇ ಒಬ್ಬ ಮಿಡಲ್ ಕ್ಲಾಸ್ ಹುಡುಗನೋ ಅಥವಾ ಲೋವರ್ ಮಿಡಲ್ ಕ್ಲಾಸ್ ಹುಡುಗನೋ ಆಕ್ಸಿಡೆಂಟ್ ಮಾಡಿದ್ರೆ ಅವ್ನಿಗೆ ಯಾವ ತರ ಶಿಕ್ಷೆ ಆಗ್ತಿತ್ತು ಅದೇ ತರ ಇವ್ರಿಗೂ ಶಿಕ್ಷೆ ಆಗ್ಬೇಕು ಅನ್ನೋದನ್ನ ಅವ್ರ ತಾಯಿ ಕೇಳ್ತಾ ಇದಾರೆ. ಆಗ್ತಾನೆ 10th ಪಾಸ್ ಆಗಿ ಒಬ್ಬ ಮೈನರ್ ಹುಡುಗ ಆಲ್ಮೋಸ್ಟ್ ಒಂದು 16 ಇಯರ್ಸ್ ಇರಬೇಕು. ಆ ಬ್ಲಾಕ್ ಸ್ಕಾರ್ಪಿಯೋ ಕಾರಲ್ಲಿ ಅಷ್ಟು ಜನ ಜಸ್ಟ್ ಒಂದು ರೀಲ್ ಮಾಡೋದಕ್ಕೋಸ್ಕರ ಸ್ಪೀಡ್ ಆಗಿ ಹೋಗಿ ಆ ಹುಡುಗನ ಗುದ್ದಿ ಹುಡುಗನೇ ಸಾಯಿಸ್ಬಿಟ್ಟು